ಹಾಸನಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದಿನನಿತ್ಯವೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೀಗೆ ಜಾಸ್ತಿ ಆಗುತ್ತಿರುವಂಥ ಭಕ್ತರ ನಿಯಂತ್ರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರೇ ಕಣಕ್ಕಿಳಿದಿದ್ದಾರೆ. ಗರ್ಭಗುಡಿಯ ಬಾಗಿಲಲ್ಲಿ ನಿಂತುಕೊಂಡು ಜನರನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ. ತಡರಾತ್ರಿಯಿಂದಲೇ ದೇವಸ್ಥಾನದ ಬಳಿ ಮೊಕ್ಕಾಂ ಹೂಡಿದ್ದಾರೆ ಸಚಿವರಿಗೆ ಸಾಥ್ ಕೊಟ್ಟಿರೋದು ಅಲ್ಲಿನ ಜಿಲ್ಲಾಧಿಕಾರಿ ಲತಾ ಕುಮಾರಿ. ದೇವಿಯ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಪೊಲೀಸರು ಮಾತ್ರವಲ್ಲದೆ ನೋಡಿ, ಇದೊಂದು ಹೊಣೆಗಾರಿಕೆಯ ಪ್ರಶ್ನೆ, ಇದೊಂದು ಜವಾಬ್ದಾರಿವಂತಿಕೆಯ ಪ್ರಶ್ನೆ. ಎಷ್ಟು ಸರಳವಾಗಿರಲಿಕ್ಕೆ ಸಾಧ್ಯನೋ ಅಷ್ಟು ಸರಳವಾಗಿರುವಂಥ ಕೃಷ್ಣ ಬೈರೇಗೌಡ ಈಗ ಮತ್ತೊಮ್ಮೆ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ತಾನೊಬ್ಬ ಸಚಿವ ಅನ್ನೋದನ್ನು ಮರೆತು ಸಾಮಾನ್ಯ ಜನರ ಒಬ್ಬ ಪೊಲೀಸ್ ಪೇದೆ ಮಾಡುವಂಥ ಕೆಲಸ ಇದು ಸಚಿವರು ಮಾಡ್ತಾ ಇದ್ದಾರೆ. ಅದೊಂದು ಪ್ರೇರಣೆ, ಅದೊಂದು ಮಾದರಿ. ಈ ಕಾರಣಗಳಿಂದಾಗಿಯೇ ಅತಿ ಹೆಚ್ಚು ಕೃಷ್ಣ ಬೈರೇಗೌಡರು ಇಷ್ಟ ಆಗ್ತಾರೆ. ಈ ಬಾರಿಯ ಅರೇಂಜ್ಮೆಂಟ್ಸ್ಗಳನ್ನು ನೋಡಿದ್ರೂ ಕೂಡ ಖುಷಿ ಆಗುತ್ತೆ. ಯಾಕೆಂದರೆ ಯಾವುದೇ ರೀತಿಯ ಲಾಬಿಗಳಿಲ್ಲ, ಯಾವುದೇ ರೀತಿಯ VIP ಪಾಸ್ಗಳಿಲ್ಲ. ಗೋಲ್ಡ್ ಪಾಸ್ಗಳನ್ನು ಮಾಡಿದ್ದಾರೆ. ಅದು 1,000 ರೂಪಾಯಿಗೂ ಒಂದು 300 ರೂಪಾಯಿ ಪಾಸ್ ಕೂಡ ಇದ್ದಾವೆ. ಈ ಹಿಂದೆ ಜನಸಾಮಾನ್ಯರು ಗಂಟೆಗಟ್ಟಲೆ ದಿನವಿಡೀ ನಿಂತ್ಕೊಂಡ್ರೂ ಕೂಡ ದರ್ಶನ ಸಿಗ್ತಾ ಇರಲಿಲ್ಲ. ಆದರೆ VVIPಗಳು ಹಿಂಗೆ ಬಂದು ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಸಾಮಾನ್ಯ ಜನರಿಗೊಂದು ನ್ಯಾಯ, VVIPಗಳಿಗೊಂದು ನ್ಯಾಯ ಅಂಥೇಳಿ ದೇವಸ್ಥಾನದ ಸರತಿ ಸಾಲಿನಲ್ಲಿ ನಿಂತ್ಕೊಂಡು VVIPಗೆ ಈ ಜಿಲ್ಲಾಡಳಿತಕ್ಕೆ ಶಾಪ ಹಾಕ್ತಿದ್ರು. ಈ ಬಾರಿ ಅಂಥ ಸೀನ್ ಇಲ್ಲ. ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಸರಳ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅವರ ಕಾರ್ಯಕರ್ತರು, ಬೆಂಬಲಿಗರು, ಲೀಡರ್ಸ್ಗಳಿಗೆ ರಾಜಾತಿಥ್ಯ ಕೊಟ್ಟು ಆಹ್ವಾನವನ್ನು ಮಾಡಿಲ್ಲ. DC ಕೂಡ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಈ ಹಿಂದೆ SP ಆಗಿದ್ದರು ರಾಹುಲ್ ಕುಮಾರ್ ಶಾಹಪುರ್ವಾಡ್, ಅವರು ಕೂಡ ದರ್ಶನವನ್ನು ಸರತಿ ಸಾಲಿನಲ್ಲಿ ನಿಂತ್ಕೊಂಡೇ ಪಡೆದುಕೊಂಡಿದ್ದಾರೆ. ಸೊ ಹೀಗಾಗಿ ಇದೊಂದು ಅಚ್ಚುಕಟ್ಟಾದ ವ್ಯವಸ್ಥೆ ಈ ಬಾರಿ ಗಮನ ಸೆಳೀತಾ ಇದೆ, ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇದೊಂದು ರೀತಿಯ ಇಲ್ಲಿಯವರೆಗಿನ ದರ್ಶನದ ವ್ಯವಸ್ಥೆ ನೋಡಿದ್ರೆ ಈ ಬಾರಿ ವ್ಯವಸ್ಥೆ ಇದೆಯಲ್ಲ ಅಚ್ಚುಕಟ್ಟಾಗಿದೆ. ಜನ ಕೂಡ ಖುಷಿಯಿಂದ ನೆಮ್ಮದಿಯಿಂದ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅದೊಂದು ರೀತಿ ಸಮಾಧಾನ ಅಂತ ಹೇಳ್ಬೋದು. ಜೊತೆಗೆ ಇದೇ ಕಾರಣಕ್ಕಾಗಿಯೇ ಕೃಷ್ಣ ಬೈರೇಗೌಡ ಎಲ್ರಿಗೂ ಮೆಚ್ಚುಗೆ ಆಗೋದು ಅಂತ. ದಶರಥ್, ಈಗಾಗಲೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ನಿನ್ನೆಯಿಂದ ಖುದ್ದು ಹಾಸನಾಂಬ ಸನ್ನಿಧಾನದಲ್ಲಿ ಮೊಕ್ಕಾಂ ಹೂಡಿರುವಂಥದ್ದು. ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಅವರ ಜೊತೆ ಇರುವಂಥದ್ದು. ಆಯಕಟ್ಟಿನ ಪ್ರದೇಶದಲ್ಲಿ ಅವರೇ ಖುದ್ದಾಗಿ ಹೋಗಿ ನೋಡಿಕೊಂಡು ಏನಾದರೂ ಭಕ್ತರಿಗೆ ಸಮಸ್ಯೆ ಆಗ್ತದೆ ಅನ್ನುವ ಅಂದರೆ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಕೂಡ ನೋಡ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಇವತ್ತು ಹಾಸನಾಂಬೆಯ ದೇವಿಯ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಕೂಡ ಹರಿದು ಬಂದಿರುವಂತಹ ದೃಶ್ಯಗಳು ಸಿಕ್ಕಿರುವಂಥದ್ದು. ಬಹಳ ಪ್ರಮುಖವಾಗಿ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಕೂಡ ಇವತ್ತು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ವಾಹನದಲ್ಲಿ ಬಂದು ಹಾಸನಾಂಬೆಯ ದರ್ಶನವನ್ನು ಕೂಡ ಪಡೆದಿರುವಂಥದ್ದು. ಜೊತೆಗೆ ಯಾರಿಗೂ ತಿಳಿಸದ ಹಾಗೆ ಬೆಂಗಾವಲಿನ ಪಡೆಗಳ ಮೂಲಕ ದರ್ಶನ ಮಾಡಲಿಕ್ಕೆ ಎಂಟ್ರಿ ಆಗ್ತಾರೆ. ಜೊತೆಗೆ ಯಾವುದೇ ದೃಶ್ಯಗಳನ್ನು ತೆಗೆಯಲಿಕ್ಕೆ ಆಗ್ಬೋದು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಓಕೆ, ಥ್ಯಾಂಕ್ ಯು.